ಬೀದರ್ನ ಶಿವನಗರದಲ್ಲಿ ವಾಕಿಂಗ್ ಟ್ರ್ಯಾಕ್ ಹಾಳಾಗಿದ್ದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಚೆನ್ನಾಗಿದ್ದ ವಾಕಿಂಗ್ ಟ್ರ್ಯಾಕ್ ಅನ್ನ ಅಭಿವೃದ್ಧಿ ಹೆಸರಲ್ಲಿ ಅಗೆದು ಹಾಳು ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದಿನ ಬೆಳಗಾದ್ರ ಬೀದರ್ ಶಿವನಗರ್ ಸಿಗ್ನಲ್ ನಿಂದ ಗುಂಬಜ್ ವರೆಗೆ ಜನ ವಾಯುವಾರ ವಾಕಿಂಗ್ ಬರ್ತಿರು. ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ದಿನ ಬೆಳಗಾದ ನೂರಾರು ಜನರು ಬರ್ತಿರು, ಸಂಜೆ ಕೂಡ ಬರ್ತಿರು. ಅದು ನೋಡಬಹುದು ನೀವು. ನಿಜಕ್ಕೂ ವಾಕಿಂಗ್ ಟ್ರ್ಯಾಕ್ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಲ್ಲಿ ಕೆದರಿ ಬಿಟ್ಟಿದ್ದಾರೆ. ಕಳೆದ 2 ತಿಂಗಳಾಯ್ತು. ಆಮೆಗತಿಯಲ್ಲಿ ಕಾಮಗಾರಿ ನಡೆದ. ಟೋಟಲಿ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಚೆನ್ನಾಗಿತ್ತು, ಅರ್ಗಲಿದ್ದು, ಟೈಲ್ಸ್ ಇದ್ದು, ಎಲ್ಲವೂ ತೆಗೆದು ಬಿಟ್ಟು ಗೊತ್ತಾ ನಷ್ಟ ಮಾಡಿದ್ದಾರೆ. ನಷ್ಟಕ್ಕೆ ಹೊಣೆ ಯಾರು ಅಂತೇಳಿ ಜನ ಕೇಳತ್ತಾರ. ಈಗಾಗಲೇ ಸಾಕಷ್ಟು ಜನ ವಾಕಿಂಗ್ ಬರ್ತಿರು, ರಿಟೈರ್ ಆದವರು, ನಿವೃತ್ತಿ ಹೊಂದಿನವರು ಸಾಕಷ್ಟು ಜನರು ಬರ್ತಿರೋ. ಅದು ನಿಜಕ್ಕೂ ಅದೇ ರೀತಿ ವಾಕಿಂಗ್ ಟ್ರ್ಯಾಕ್ ಪಕ್ಕದ ನೋಡಬಹುದು ನೀವು ಎಷ್ಟು ಬಂಡಿಗಳಾಗಿವೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲೇ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ದಾರೆ. ಆಕ್ಸಿಡೆಂಟ್ಗಳಾಗ್ತವೆ, ಮುಸುರಿ ಬಿಡ್ತಾ ಇದ್ದಾರೆ, ನಾಯಿಗಳು ಬರ್ತಾ ಇದೆ. ಹೀಗಾಗಿ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದಂತಾಗ್ಯದ. ನಿಜಕ್ಕೂ ಪೌಳಿ ಸಚಿವರು ಇರಬಹುದು, ಜಿಲ್ಲಾಡಳಿತ ಇರಬಹುದು, ಏನಂದ್ರೆ ಟೋಟಲಿ ಈ ವಾಕಿಂಗ್ ಟ್ರ್ಯಾಕ್ ದುರಸ್ತಿ ಮಾಡಲೇಬೇಕು ಅನ್ನೋ ಒತ್ತಾಯ ಜನರದಾಗ್ಯದ. ಸಾಕಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ಲಕ್ ದಿನ ಬೆಳಗಾದ್ರು ಬರ್ತಿರೋ. ಇಲ್ಲಿ ಹಿರಿಯರೊಬ್ಬರು ಇದ್ದಾರೆ. ವಾಕಿಂಗ್ ಮಾಡಕ್ ಮೊದಲು ಬರ್ತೀರಿ ನೀವು? ಬರ್ತೀವಿ. ಈಗ ಏನಾಗ್ಯದ? ಈಗೇನೋ ನಡಿಲಕ್ ಬರಲ್ದಂಗ ಆಗ್ಯದ್ರಿ. ಎಲ್ಲ ಯಾಕಡೆ ಚಿಕ್ಕಡೆ ಕೆದರ್ ಇಟ್ಟಾರ. ಎಷ್ಟ್ ದಿನ ಆಯ್ತಿದೆ ಹಿಂಗ್ ಕೆದರಿ? ಎಷ್ಟು ತಿಂಗಳಾಯ್ತು? ಅದೊಂದು 20 ದಿನ ಮ್ಯಾಲ ಆಯ್ತು. ಈಗ ಟೋಟಲಿ ಸಾಕಷ್ಟು ಬಂಡಿಗಳು ನಿಂದಿರ್ಲತ್ತಾವಲ್ಲ, ಇಲ್ಲೆಲ್ಲ ಮುಸ್ರಿ ಎಲ್ಲ ಅದ್ರದ್ದು ಏನ್ ಸಮಸ್ಯೆ ಆಲತ್ತ? ಅದ್ರಲಿಂದ ವಾಸನ ಹೊಂಟದ, ಚಿಕ್ಕಡ್ ಹೆಚ್ಚಿಗೆ ಆಗ್ಲತ್ತವ. ನಾಯಿಗಳು ಹೊಂಟಾವ? ನಾಯಿಗಳು ಬಿ ಹೊಂಟಾವ. ಅಂದ್ರೆ ಟೋಟಲಿ ವಾಕಿಂಗ್ ಟ್ರ್ಯಾಕ್ ರಿಪೇರಿ ಆಗ್ಬೇಕು. ಬೇರೆ ಈಗ ಚಂದ ವಾಕಿಂಗ್ ಟ್ರ್ಯಾಕ್ ಖರಾಬ್ ಮಾಡಿರ ಹೊಡೆದರಕ್ಕೆಲ್ಲ. ಏನೋಪ್ಪ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು. ಎಕ್ಕ ದುಃಖ ಹೊಡೆದಿವ್, ಅವೇ ತಗದು ಸಾಫ್ ಮಾಡಿದ್ರೆ ಏನದ ಚಲೋನೇ ಐತಿತ್ತು. ಕೂಡವೆಲ್ಲ ಬೆಂಚ್ಗಳೆಲ್ಲ ಬೇಕಂತ ಹೊಡೆದು ಬುಕ್ಣಿ ಮಾಡಿ ಹಾರ್ ಹೊಡೆದ್ರು. ನೋಡ್ಬೋದು ನೀವು. ಈಗಾಗಲೇ ಇದು ಹಿರಿಯರು ಜನರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಒಳ್ಳೆ ರೀತಿಯಲ್ಲಿ ಇದ್ದಂತ ವಾಕಿಂಗ್ ಟ್ರ್ಯಾಕ್ ಒಡೆದು ಈಗ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಯಾರಿಗೂ ಕೂಡ ಈಗ ಸಾಕಷ್ಟು ಜನರು, ವಯಸ್ಸಾದವರು, ತಾಯಂದ್ರು, ಮಹಿಳೆಯರು, ಸಾಕಷ್ಟು ಜನರು ದಿನ ಬೆಳಗಾದ್ರಲ್ಲಿ ವಾಕಿಂಗ್ ಮಾಡ್ತಿರು. ಅದ್ರ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದ ಪ್ಲೇ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಟೇಲಾ ಬಂಡಿಗಳ ಹಾವಳಿ ಬಹಳ ಆಗ್ಯದ. ಇದರಿಂದ ಮುಕ್ತಿ ನಮಗ್ ಕುಡ್ರಿ ಅಂತೇಳಿ ಜನ ಕೇಳತ್ತಾರೆ. ಜನರು ನೋವು, ಜನರ ಧ್ವನಿಗೆ ಈಗಲಾದ್ರೂ ಅಧಿಕಾರಿಗಳು ಧ್ವನಿ ಆಗ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಶಿವನಗರದಲ್ಲಿ ವಾಕಿಂಗ್ ಟ್ರ್ಯಾಕ್ ಹಾಳಾಗಿದ್ದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಚೆನ್ನಾಗಿದ್ದ ವಾಕಿಂಗ್ ಟ್ರ್ಯಾಕ್ ಅನ್ನ ಅಭಿವೃದ್ಧಿ ಹೆಸರಲ್ಲಿ ಅಗೆದು ಹಾಳು ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದಿನ ಬೆಳಗಾದ್ರ ಬೀದರ್ ಶಿವನಗರ್ ಸಿಗ್ನಲ್ ನಿಂದ ಗುಂಬಜ್ ವರೆಗೆ ಜನ ವಾಯುವಾರ ವಾಕಿಂಗ್ ಬರ್ತಿರು. ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ದಿನ ಬೆಳಗಾದ ನೂರಾರು ಜನರು ಬರ್ತಿರು, ಸಂಜೆ ಕೂಡ ಬರ್ತಿರು. ಅದು ನೋಡಬಹುದು ನೀವು. ನಿಜಕ್ಕೂ ವಾಕಿಂಗ್ ಟ್ರ್ಯಾಕ್ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಲ್ಲಿ ಕೆದರಿ ಬಿಟ್ಟಿದ್ದಾರೆ. ಕಳೆದ 2 ತಿಂಗಳಾಯ್ತು. ಆಮೆಗತಿಯಲ್ಲಿ ಕಾಮಗಾರಿ ನಡೆದ. ಟೋಟಲಿ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಚೆನ್ನಾಗಿತ್ತು, ಅರ್ಗಲಿದ್ದು, ಟೈಲ್ಸ್ ಇದ್ದು, ಎಲ್ಲವೂ ತೆಗೆದು ಬಿಟ್ಟು ಗೊತ್ತಾ ನಷ್ಟ ಮಾಡಿದ್ದಾರೆ. ನಷ್ಟಕ್ಕೆ ಹೊಣೆ ಯಾರು ಅಂತೇಳಿ ಜನ ಕೇಳತ್ತಾರ. ಈಗಾಗಲೇ ಸಾಕಷ್ಟು ಜನ ವಾಕಿಂಗ್ ಬರ್ತಿರು, ರಿಟೈರ್ ಆದವರು, ನಿವೃತ್ತಿ ಹೊಂದಿನವರು ಸಾಕಷ್ಟು ಜನರು ಬರ್ತಿರು. ಅದು ನಿಜಕ್ಕೂ ಅದೇ ರೀತಿ ವಾಕಿಂಗ್ ಟ್ರ್ಯಾಕ್ ಪಕ್ಕದ ನೋಡಬಹುದು ನೀವು ಎಷ್ಟು ಬಂಡಿಗಳಾಗಿವೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲೇ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ದಾರೆ. ಆಕ್ಸಿಡೆಂಟ್ಗಳಾಗ್ತವೆ, ಮುಸುರಿ ಬಿಡ್ತಾ ಇದ್ದಾರೆ, ನಾಯಿಗಳು ಬರ್ತಾ ಇದೆ. ಹೀಗಾಗಿ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದಂತಾಗ್ಯದ. ನಿಜಕ್ಕೂ ಪೌಳಿ ಸಚಿವರು ಇರಬಹುದು, ಜಿಲ್ಲಾಡಳಿತ ಇರಬಹುದು, ಏನಂದ್ರೆ ಟೋಟಲಿ ಈ ವಾಕಿಂಗ್ ಟ್ರ್ಯಾಕ್ ದುರಸ್ತಿ ಮಾಡಲೇಬೇಕು ಅನ್ನೋ ಒತ್ತಾಯ ಜನರದಾಗ್ಯದ. ಸಾಕಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ಲಕ್ ದಿನ ಬೆಳಗಾದ್ರು ಬರ್ತಿರೋ. ಇಲ್ಲಿ ಹಿರಿಯರೊಬ್ಬರು ಇದ್ದಾರೆ. ವಾಕಿಂಗ್ ಮಾಡಕ್ ಮೊದಲು ಬರ್ತೀರಿ ನೀವು? ಬರ್ತೀವಿ. ಈಗ ಏನಾಗ್ಯದ? ಈಗೇನೋ ನಡಿಲಕ್ ಬರಲ್ದಂಗ ಆಗ್ಯದ್ರಿ. ಎಲ್ಲ ಯಾಕಡೆ ಚಿಕ್ಕಡೆ ಕೆದರ್ ಇಟ್ಟಾರ. ಎಷ್ಟ್ ದಿನ ಆಯ್ತಿದೆ ಹಿಂಗ್ ಕೆದರಿ? ಎಷ್ಟು ತಿಂಗಳಾಯ್ತು? ಅದೊಂದು 20 ದಿನ ಮ್ಯಾಲ ಆಯ್ತು. ಈಗ ಟೋಟಲಿ ಸಾಕಷ್ಟು ಬಂಡಿಗಳು ನಿಂದಿರ್ಲತ್ತಾವಲ್ಲ, ಇಲ್ಲೆಲ್ಲ ಮುಸ್ರಿ ಎಲ್ಲ ಅದ್ರದ್ದು ಏನ್ ಸಮಸ್ಯೆ ಆಲತ್ತ? ಅದ್ರಲಿಂದ ವಾಸನ ಹೊಂಟದ, ಚಿಕ್ಕಡ್ ಹೆಚ್ಚಿಗೆ ಆಗ್ಲತ್ತವ. ನಾಯಿಗಳು ಹೊಂಟಾವ? ನಾಯಿಗಳು ಬಿ ಹೊಂಟಾವ. ಅಂದ್ರೆ ಟೋಟಲಿ ವಾಕಿಂಗ್ ಟ್ರ್ಯಾಕ್ ರಿಪೇರಿ ಆಗ್ಬೇಕು. ಬೇರೆ ಈಗ ಚಂದ ವಾಕಿಂಗ್ ಟ್ರ್ಯಾಕ್ ಖರಾಬ್ ಮಾಡಿರ ಹೊಡೆದರಕ್ಕೆಲ್ಲ. ಏನೋಪ್ಪ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು. ಎಕ್ಕ ದುಃಖ ಹೊಡೆದಿವ್, ಅವೇ ತಗದು ಸಾಫ್ ಮಾಡಿದ್ರೆ ಏನದ ಚಲೋನೇ ಐತಿತ್ತು. ಕೂಡವೆಲ್ಲ ಬೆಂಚ್ಗಳೆಲ್ಲ ಬೇಕಂತ ಹೊಡೆದು ಬುಕ್ಣಿ ಮಾಡಿ ಹಾರ್ ಹೊಡೆದ್ರು. ನೋಡ್ಬೋದು ನೀವು. ಈಗಾಗಲೇ ಇದು ಹಿರಿಯರು ಜನರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಒಳ್ಳೆ ರೀತಿಯಲ್ಲಿ ಇದ್ದಂತ ವಾಕಿಂಗ್ ಟ್ರ್ಯಾಕ್ ಒಡೆದು ಈಗ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಯಾರಿಗೂ ಕೂಡ ಈಗ ಸಾಕಷ್ಟು ಜನರು, ವಯಸ್ಸಾದವರು, ತಾಯಂದ್ರು, ಮಹಿಳೆಯರು, ಸಾಕಷ್ಟು ಜನರು ದಿನ ಬೆಳಗಾದ್ರಲ್ಲಿ ವಾಕಿಂಗ್ ಮಾಡ್ತಿರು. ಅದ್ರ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದ ಪ್ಲೇ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಟೇಲಾ ಬಂಡಿಗಳ ಹಾವಳಿ ಬಹಳ ಆಗ್ಯದ. ಇದರಿಂದ ಮುಕ್ತಿ ನಮಗ್ ಕುಡ್ರಿ ಅಂತೇಳಿ ಜನ ಕೇಳತ್ತಾರೆ. ಜನರು ನೋವು, ಜನರ ಧ್ವನಿಗೆ ಈಗಲಾದ್ರೂ ಅಧಿಕಾರಿಗಳು ಧ್ವನಿ ಆಗ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು. ಬೀದರ್ನ ಶಿವನಗರದಲ್ಲಿ ವಾಕಿಂಗ್ ಟ್ರ್ಯಾಕ್ ಹಾಳಾಗಿದ್ದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ.
ಚೆನ್ನಾಗಿದ್ದ ವಾಕಿಂಗ್ ಟ್ರ್ಯಾಕ್ ಅನ್ನ ಅಭಿವೃದ್ಧಿ ಹೆಸರಲ್ಲಿ ಅಗೆದು ಹಾಳು ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದಿನ ಬೆಳಗಾದ್ರ ಬೀದರ್ ಶಿವನಗರ್ ಸಿಗ್ನಲ್ ನಿಂದ ಗುಂಬಜ್ ವರೆಗೆ ಜನ ವಾಯುವಾರ ವಾಕಿಂಗ್ ಬರ್ತಿರು. ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ದಿನ ಬೆಳಗಾದ ನೂರಾರು ಜನರು ಬರ್ತಿರು, ಸಂಜೆ ಕೂಡ ಬರ್ತಿರು. ಅದು ನೋಡಬಹುದು ನೀವು. ನಿಜಕ್ಕೂ ವಾಕಿಂಗ್ ಟ್ರ್ಯಾಕ್ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಲ್ಲಿ ಕೆದರ್ ಬಿಟ್ಟಿದ್ದಾರೆ. ಕಳೆದ 2 ತಿಂಗಳಾಯ್ತು. ಆಮೆಗತಿಯಲ್ಲಿ ಕಾಮಗಾರಿ ನಡೆದ. ಟೋಟಲಿ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಚೆನ್ನಾಗಿತ್ತು, ಅರ್ಗಲಿದ್ದು, ಟೈಲ್ಸ್ ಇದ್ದು, ಎಲ್ಲವೂ ತೆಗೆದು ಬಿಟ್ಟು ಗೊತ್ತಾ ನಷ್ಟ ಮಾಡಿದ್ದಾರೆ. ನಷ್ಟಕ್ಕೆ ಹೊಣೆ ಯಾರು ಅಂತೇಳಿ ಜನ ಕೇಳತ್ತಾರ. ಈಗಾಗಲೇ ಸಾಕಷ್ಟು ಜನ ವಾಕಿಂಗ್ ಬರ್ತಿರು, ರಿಟೈರ್ ಆದವರು, ನಿವೃತ್ತಿ ಹೊಂದಿನವರು ಸಾಕಷ್ಟು ಜನರು ಬರ್ತಿರು. ಅದ್ರ ನಿಜಕ್ಕೂ ಅದೇ ರೀತಿ ವಾಕಿಂಗ್ ಟ್ರ್ಯಾಕ್ ಪಕ್ಕದ ನೋಡಬಹುದು ನೀವು ಎಷ್ಟು ಬಂಡಿಗಳಾಗಿವೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲೇ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತವೆ, ಮುಸುರಿ ಬಿಡ್ತಾ ಇದ್ದಾರೆ, ನಾಯಿಗಳು ಬರ್ತಾ ಇದೆ. ಹೀಗಾಗಿ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದಂತಾಗ್ಯದ. ನಿಜಕ್ಕೂ ಪೌಳಿ ಸಚಿವರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಏನಂದ್ರೆ ಟೋಟಲಿ ಈ ವಾಕಿಂಗ್ ಟ್ರ್ಯಾಕ್ ದುರಸ್ತಿ ಮಾಡಲೇಬೇಕು ಅನ್ನೋದು ಒತ್ತಾಯ ಜನರದಾಗ್ಯದ. ಸಾಕಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ಲಕ್ ದಿನ ಬೆಳಗಾದ್ರೆ ಬರ್ತಿರೋ. ಇಲ್ಲಿ ಹಿರಿಯರೊಬ್ಬರು ಇದ್ದಾರೆ. ವಾಕಿಂಗ್ ಮಾಡಕ್ ಮೊದಲು ಬರ್ತೀರಿ ನೀವು? ಹಾ ಬರ್ತೀವಿ. ಈಗ ಏನಾಗ್ಯದ? ಈಗೇನೋ ನಡಿಲಕ್ ಬರಲ್ದಂಗ ಆಗ್ಯದ್ರಿ. ಎಲ್ಲ ಯಾಕಡೆ ಚಿಕ್ಕಡೆ ಕೆದರ್ ಇಟ್ಟಾರ. ಎಷ್ಟ್ ದಿನ ಆಯ್ತಿದೆ ಹಿಂಗ್ ಕೆದರಿ? ಎಷ್ಟು ತಿಂಗಳಾಯ್ತು? ಅದೊಂದು 20 ದಿನ ಮ್ಯಾಲ ಆಯ್ತು. ಈಗ ಟೋಟಲಿ ಸಾಕಷ್ಟು ಬಂಡಿಗಳು ನಿಂದಿರ್ಲತ್ತವಲ್ಲ, ಇಲ್ಲೆಲ್ಲ ಮುಸ್ರಿ ಎಲ್ಲ ಅದ್ರದ್ದು ಏನ್ ಸಮಸ್ಯೆ ಆಲತ್ತ? ಅದ್ರಲ್ಲಿಂದ ವಾಸನ ಹೊಂಟದ, ಚಿಕ್ಕಡ್ ಹೆಚ್ಚಿಗೆ ಆಗ್ಲತ್ತವ. ನಾಯಿಗಳು ಹೊಂಟಾವ? ನಾಯಿಗಳು ಭಿ ಹೊಂಟಾವ. ಅಂದ್ರೆ ಟೋಟಲಿ ವಾಕಿಂಗ್ ಟ್ರ್ಯಾಕ್ ರಿಪೇರಿ ಆಗ್ಬೇಕು. ಹಾ ಬೇರೆ ಈಗ ಚಂದ ವಾಕಿಂಗ್ ಟ್ರ್ಯಾಕ್ ಖರಾಬ್ ಮಾಡಿದ್ರೆ ಹೊಡೆದರೇಕಲ್ಲ. ಏನೋಪ್ಪ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು. ಎಕ್ಕ ದುಕ್ಕ ಹೊಡೆದಿವ್, ಅವೇ ತೆಗೆದು ಸಾಫ್ ಮಾಡಿದ್ರೆ ಏನದ ಚಲೋನೇ ಐತಿತ್ತು. ಕೂಡವೆಲ್ಲ ಬೆಂಚ್ಗಳೆಲ್ಲ ಬೇಕಂತ ಹೊಡೆದು ಬುಕ್ಣಿ ಮಾಡಿ ಹಾರ್ ಹೊಡೆದ್ರು. ನೋಡ್ಬೋದು ನೀವು. ಈಗಾಗಲೇ ಇದು ಹಿರಿಯರು ಜನರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಒಳ್ಳೆ ರೀತಿಯಲ್ಲಿ ಇದ್ದಂತ ವಾಕಿಂಗ್ ಟ್ರ್ಯಾಕ್ ಒಡೆದು ಈಗ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಯಾರಿಗೂ ಕೂಡ ಈಗ ಸಾಕಷ್ಟು ಜನರು, ವಯಸ್ಸಾದವರು, ತಾಯಂದ್ರು, ಮಹಿಳೆಯರು, ಸಾಕಷ್ಟು ಜನರು ದಿನ ಬೆಳಗಾದ್ರಲ್ಲಿ ವಾಕಿಂಗ್ ಮಾಡ್ತಿರು. ಅದ್ರ ವಾಕಿಂಗ್ ಟ್ರ್ಯಾಕ್ ಇದ್ದು ಇಲ್ಲದಪ್ಲೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಟೇಲಾ ಬಂಡಿಗಳ ಹಾವಳಿ ಬಹಳ ಆಗ್ಯದ. ಇದರಿಂದ ಮುಕ್ತಿ ನಮಗ್ ಕೊಡ್ರಿ ಅಂತ ಹೇಳಿ ಜನ ಕೇಳತ್ತಾರ. ಜನರು ನೋವು, ಜನರ ಧ್ವನಿಗೆ ಈಗಲಾದ್ರೂ ಅಧಿಕಾರಿಗಳು ಧ್ವನಿ ಆಗ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಶಿವನಗರದಲ್ಲಿ ವಾಕಿಂಗ್ ಟ್ರ್ಯಾಕ್ ಹಾಳಾಗಿದ್ದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಚೆನ್ನಾಗಿದ್ದ ವಾಕಿಂಗ್ ಟ್ರ್ಯಾಕ್ ಅನ್ನ ಅಭಿವೃದ್ಧಿ ಹೆಸರಲ್ಲಿ ಅಗೆದು ಹಾಳು ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದಿನ ಬೆಳಗಾದ್ರ ಬೀದರ್ ಶಿವನಗರ್ ಸಿಗ್ನಲ್ ನಿಂದ ಗುಂಬಜ್ ವರೆಗೆ ಜನ ವಾಯುವಾರ ವಾಕಿಂಗ್ ಬರ್ತಿರು. ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ದಿನ ಬೆಳಗಾದ ನೂರಾರು ಜನರು ಬರ್ತಿರು, ಸಂಜೆ ಕೂಡ ಬರ್ತಿರು. ಅದು ನೋಡಬಹುದು ನೀವು. ನಿಜಕ್ಕೂ ವಾಕಿಂಗ್ ಟ್ರ್ಯಾಕ್ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಲ್ಲಿ ಕೆದರ್ ಬಿಟ್ಟಿದ್ದಾರೆ. ಕಳೆದ 2 ತಿಂಗಳಾಯ್ತು. ಆಮೆಗತಿಯಲ್ಲಿ ಕಾಮಗಾರಿ ನಡೆದ. ಟೋಟಲಿ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಚೆನ್ನಾಗಿತ್ತು, ಅರ್ಗಲಿದ್ದು, ಟೈಲ್ಸ್ ಇದ್ದು, ಎಲ್ಲವೂ ತೆಗೆದು ಬಿಟ್ಟು ಗೊತ್ತಾ ನಷ್ಟ ಮಾಡಿದ್ದಾರೆ. ನಷ್ಟಕ್ಕೆ ಹೊಣೆ ಯಾರು ಅಂತೇಳಿ ಜನ ಕೇಳತ್ತಾರ. ಈಗಾಗಲೇ ಸಾಕಷ್ಟು ಜನ ವಾಕಿಂಗ್ ಬರ್ತಿರು, ರಿಟೈರ್ ಆದವರು, ನಿವೃತ್ತಿ ಹೊಂದಿನವರು ಸಾಕಷ್ಟು ಜನರು ಬರ್ತಿರು. ಅದ್ರ ನಿಜಕ್ಕೂ ಅದೇ ರೀತಿ ವಾಕಿಂಗ್ ಟ್ರ್ಯಾಕ್